ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ಹಣಕಾಸಿನ ವಿಚಾರ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವನ್ನು ಕಂಡು ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಹೆಚ್ಚು ಜವಾಬ್ದಾರಿತ್ವಂತ ಸ್ಥಾನದಲ್ಲಿ ನಿಂತು ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಳುವಂಥ ಯೋಗಫಲ ನಿಮ್ಮ ಅದೃಷ್ಟದಲ್ಲಿದೆ. ತುಂಬ ದಿನಗಳ ಹಿಂದಿದ್ದಂಥ ಸ್ನೇಹ ಅಥವಾ ಹಿಂದೆ ಮಾಡ್ತಿರ್ತಕ್ಕಂಥ ಕೆಲಸ ಅಥವಾ ಕೆಲಸಕ್ಕೆ ಕೈಬಿಟ್ಟು ಎಲ್ಲೋ ಒಂದು ಕಡೆ ಲಾಸ್ ಆಗಿರ್ತಕ್ಕಂಥ ಕೆಲವಷ್ಟು ಪರಿಸ್ಥಿತಿಗಳನ್ನು ಸರಿಪಡಿಸಿಕೊಂಡು ಒಂದಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ಇದೆಲ್ಲವೂ ನಿಮ್ಮ ಅದೃಷ್ಟದಲ್ಲಿದೆ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡ್ತಾ ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ ಅಥವಾ ದೇವಿಯ ಅರ್ಚನೆ, ಒಂದು ಮಹಾಲಕ್ಷ್ಮಿಗೊಂದು ಕುಂಕುಮಾರ್ಚನೆ, ಅರ್ಚನೆ ಆಗಿರ್ತಕ್ಕಂಥ ಕುಂಕುಮ ಪ್ರಸಾದವನ್ನು ನಿಮ್ಮ ಲಲಾಟದಲ್ಲಿ ಹಣೆಯಲ್ಲಿ ಇಟ್ಕೊಳ್ಳೋದ್ರಿಂದ ತುಂಬ ಬದಲಾವಣೆಗಳನ್ನು ಹೆಚ್ಚಿನ ಲಾಭವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸ್ತೀರಿ, ಒಂದು ಗೌರವವಾಗಿ ನಡ್ಕೊಳ್ತೀರಿ, ಹೆಚ್ಚು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ಕಾಣ್ತೀರಿ, ಹೊಸದಾಗಿ ಒಂದು ಉದ್ಯೋಗ ವ್ಯವಹಾರ ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮ ಆಲೋಚನೆ ನಡೆಸ್ತೀರಿ. ಯಾರಾದರೂ ಒಬ್ಬರು ಹಸುವಿಂದ ಒದ್ದಾಡ್ತಕ್ಕಂಥವ್ರಿಗೆ, ತುಂಬ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ, ಹಿರಿಯ ಜೀವಿಗಳಿಗೆ, ಹಿರಿಯರಿಗೆ ಅಂಥವ್ರಿಗೆ ಏನಾದರೂ ನಿಮ್ಮ ಕೈಲಾದಂಥ ಒಂದು ಸೇವೆಯನ್ನು ಸಲ್ಲಿಸಿ ಒಂದಷ್ಟು ಹಣ್ಣು ಹಂಪಲು ಅನ್ನ ಆಹಾರವನ್ನು ದಾನವಾಗಿ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಅದ್ಭುತವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಬರುವಂಥ ತೊಂದರೆ ತಾಪತ್ರಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಒಂದಷ್ಟು ತಂತ್ರಸಾರಗಳಿದೆ. ಈ ಸಮಯದಲ್ಲಿ ಬಂದೊದಗುವಂತಹ ತೊಂದರೆ ತಾಪತ್ರಗಳನ್ನು ಅಥವಾ ಯಾವುದೇ ತೊಂದರೆಗಳು ಬಂದರೂ ತೊಂದರೆ ಬರಲಿಕ್ಕೆ ಮುನ್ನ ತಾವು ಮಾಡಬೇಕಾದ್ದು ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸಿ, ಒಂದಷ್ಟು ಧಾನ್ಯಗಳು, ದವಸವೋ ಅಥವಾ ಯಾವುದೊಂದಿಷ್ಟು ಅನ್ನಪ್ರಸಾದವೋ, ಒಂದಿಷ್ಟು ಬ್ರೆಡ್ಡು ಬಿಸ್ಕೆಟು ಬನ್ನೋ ಇಂತಹದ್ದನ್ನಾದರೂ ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನಾಗಿ ಕೊಟ್ಟಿದ್ದೇ ಆದರೆ ಮುಂದಾಗುವಂಥ ತೊಂದರೆ ತಾಪತ್ರಗಳಿಂದ ದಯವಿಟ್ಟು ಅದರಿಂದ ಹೊರಬರ್ತೀರಿ. ಯಾಕೆಂದರೆ ಸಮಸ್ಯೆ ಇದೆ ಅಂತ ಗೊತ್ತಾದಾಗ ನಾವು ಎಚ್ಚೆತ್ತುಕೊಳ್ಬೇಕಾದೊಂದು ಧರ್ಮ. ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ, ನಿಮಗಿಷ್ಟವಾಗಿರೋ ದೇವರನ್ನ ಪ್ರಾರ್ಥನೆ ಮಾಡಿ, ನಿಮ್ಮ ಕಾಯಕದ ಕಡೆ, ನಿಮ್ಮ ಕೆಲಸ ಕಾರ್ಯದ ಕಡೆ ಹೆಚ್ಚು ಜವಾಬ್ದಾರಿ ಕೊಡಿ. ಜವಾಬ್ದಾರಿಯುತವಾಗಿ ಆಲೋಚನೆ ಮಾಡಿ. ವಾಹನಗಳಲ್ಲಿ ಚಲಿಸುವಾಗ ಮಾತ್ರ ಸ್ವಲ್ಪ ಜವಾಬ್ದಾರಿ ಬೇಕು, ಎಚ್ಚರಿಕೆ ಬೇಕು. ಯಾಕೆಂದರೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅಚಾತುರ್ಯಗಳಾಗುವಂಥ ಸಾಂದ್ರತೆಗಳು ಸ್ವಲ್ಪ ಮಟ್ಟಿಗೆ ಕಾಣಿಸುತ್ತೆ. ಆದರೂ ಭಯಪಡಬೇಕಾದ್ದಿಲ್ಲ. ಏನೇನು ಬೇಕಾದ್ರೂ ಜಯವನ್ನು ಸಾಧನೆ ಮಾಡ್ಕೊಳ್ತೀರಿ. ಎಂಥ ವಿಚಾರವನ್ನು ನೀವು ಆಲೋಚನೆ ಮಾಡಿದ್ರೂ ಆ ವಿಚಾರದಲ್ಲಿ ಲಾಭವನ್ನು ಗಳಿಸ್ತೀರಿ. ಅಂತಹ ಫಲಾಫಲಗಳು ಅದೃಷ್ಟವನ್ನು ತಂದುಕೊಳ್ಳುವಂತಹ ಯೋಗ ಫಲ ಆದ್ದರಿಂದ ಯಾವುದಕ್ಕೂ ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿ ಹೆಚ್ಚಿನ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ತಾ ಇದೆ. ಮನಸ್ಸು ಕಸಿಬಿಸಿಯಲ್ಲಿದೆ. ಯಾವ ಕೆಲಸನೂ ಪರಿಪೂರ್ತಿ ಆಗುತ್ತೋ ಇಲ್ಲವೋ ಎಂಬತಕ್ಕಂಥದ್ರ ಅಪನಂಬಿಕೆ ಇದೆ. ಮತ್ತು ಯಾರೊಬ್ಬರು ನಂಬೋದು ಸಹಿತ ಬಹಳ ಕಷ್ಟ ಅನ್ನಿಸ್ತಾ ಇದೆ. ನಿಮ್ಮಿಂದ ಸಹಾಯ ತಗೊಳ್ತಾರೆ ಬಿಟ್ಟರೆ ನಿಮಗೆ ಸಹಾಯ ಮಾಡೋರಿಲ್ಲ. ಹಾಗೆ ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಅವರೊಬ್ಬರು ಬೆಳಕು ತಗೊಳ್ತಾ ಇರ್ತಾರೆ ವಿನಃ ನಿಮ್ಮ ಜೀವನ ಕತ್ಲಾದಾಗ ಯಾರು ನಿಮ್ಮನ್ನು ಕೈ ಹಿಡಿದು ನಡೆಸೋರಿಲ್ಲ. ಹೆಣ್ಣು ಮಕ್ಕಳು ಭಾಳ ಜೋಪಾನ ಬೇಕು. ಹೆಣ್ಣು ಮಕ್ಕಳು ದುಡುಕಿ ಮಾತಾಡಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ನಿಮಗೇ ಎದುರಾಗ್ಬಿಡುತ್ತೆ. ನೀವು ಮತ್ತೊಬ್ಬರು ಪಾಠ ಹೇಳಕ್ಕೆ ಹೋದ್ರು, ನೀವು ಇನ್ನೊಬ್ಬರ ಜೀವನಕ್ಕೆ ಬೆಳಕನ್ನು ಕೊಡ್ಲಿಕ್ಕೆ ಹೋದ್ರು, ಅಥವಾ ಇನ್ನೊಬ್ಬರ ಜೀವನದಲ್ಲಿರುವಂಥ ನೋವನ್ನು ದೂರ ಮಾಡಿ ಅವ್ರ ಜೀವನಕ್ಕೆ ಒಂದಷ್ಟು ಬೆಳಕು ಸಿಗಲಿ ಅಂತ ನಿಮ್ಮ ಆಸೆ ಇದ್ದರೂ ಅದೆಲ್ಲವೂ ಸಹಿತ ಒಂಥರ ಮಾರ್ಗವೇ. ನೀವು ಹಾಕುವ ಪ್ರತಿ ಹೆಜ್ಜೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಮಾತ್ರ ಸಾಧ್ಯ. ಹಾಗಾಗಿ ಒಂದು ದೇವಿಯನ್ನು ಪ್ರಾರ್ಥನೆ ಮಾಡಿ. ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇದೆ. ಅದೃಷ್ಟ ಭಗವಂತ ಕೊಟ್ಟಾಗ ಮಾತ್ರವೇ ಕಾರ್ಯಸಿದ್ಧಿ ಆಗುವಂಥದ್ದಿರುತ್ತೆ. ಯೋಗದಲ್ಲಿ ಒಳ್ಳೆ ಫಲಗಳಿರೋದ್ರಿಂದ ತಾವು ಅಂದುಕೊಂಡಷ್ಟು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಏನಾದರೂ ಒಂದಷ್ಟು ಫಲಾಫಲಗಳಲ್ಲಿ ಅದೃಷ್ಟ ನಿಮ್ಮದಾಗಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ ಬೇಕು. ಇದಕ್ಕಾಗಿ ಗಣಪತಿಗೆ ಒಂದಿಷ್ಟು ಬೆಲ್ಲ ಮತ್ತು ಕಡಲೆಕಾಳನ್ನು ನೈವೇದ್ಯ ಮಾಡಿ, ಆ ನೈವೇದ್ಯ ಮಾಡಿರ್ತಕ್ಕಂಥ ಕಡಲೆಕಾಳು ಮತ್ತು ಬೆಲ್ಲವನ್ನು ಸಾಧ್ಯವಾದರೆ ಹಸುಗಳಿಗೋ ಪ್ರಾಣಿ ಪಕ್ಷಿಗಳಿಗೋ ಅದನ್ನು ಹಾಗೆ ಬಿಡಿ. ಈ ಥರ ಮಾಡೋದ್ರಿಂದ ಅಷ್ಟು ಬೆಳಕನ್ನು ಕಾಣ್ತೀರಿ. ಕೆಂಪು ವಸ್ತುವನ್ನು, ಕೆಂಪು ಹೂವಾಗಲಿ, ಕೆಂಪು ಗಂಧ ಆಗಲಿ, ಕೆಂಪು ದಾರ ಆಗಲಿ, ಕೆಂಪು ವಸ್ತ್ರ ಆಗಲಿ ಇಂತಹದ್ದನ್ನು ನಿಮ್ಮ ಪಾಕೆಟಲ್ಲಿದ್ದರೆ ಆ ಕ್ಷಣದಲ್ಲಿ ಬರ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿಗಳು ಅವರ ಒಳಮನಸ್ಸಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆ ಇದ್ದರೂ, ಅಥವಾ ಆ ವ್ಯಕ್ತಿ ನಮಗೇನಾದ್ರು ತೊಂದರೆ ಕೊಡಬೇಕು ಅಂತ ಅಂದುಕೊಂಡಿದ್ರು, ಅಥವಾ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಒಂದು ಕೆಟ್ಟ ಮನಸ್ಸು ನಮ್ಮ ಮೇಲೆ ಬಿದ್ದು ಇಲ್ಲದ ತೊಂದರೆಗೀಡಾಗುವಂಥ ಪರಿಸ್ಥಿತಿ ನಮಗೆದುರಾದರೂ ಆ ಕ್ಷಣ ಇರ್ತಕ್ಕಂಥ ದೋಷ ದೂರ ಆಗಬೇಕಾದ್ರೆ ನಿಮ್ಮಲ್ಲಿರ್ತಕ್ಕಂಥ ಕೆಂಪು ವಸ್ತ್ರದ ಫಲ ಅಲ್ಲಿ ಸಾಕಷ್ಟು ಕೆಲಸ ಮಾಡುತ್ತೆ. ಹಾಗಾಗಿ ಕೆಂಪು ಬಣ್ಣದ ಗಂಧ, ಕುಂಕುಮ ಇದು ನಿಮ್ಮ ಹಣೆಯಲ್ಲಿದ್ದರೆ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಮೇಲಧಿಕಾರಿಗಳಾಗಲಿ, ಜೊತೆಲಿರ್ತಕ್ಕಂಥ ಸಹಪಾಠಿಗಳಾಗಲಿ ಅಂತಹವರ ಜೊತೆಗೆ ವ್ಯವಹರಿಸಬೇಕಾದ್ರೆ, ಮಾತಾಡಬೇಕಾದ್ರೆ ಸ್ವಲ್ಪ ನಮ್ರತೆಯಿಂದ ಮಾತಾಡ್ತಕ್ಕಂಥದ್ದು ಬಹಳ ಉತ್ತಮ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಹಸನ್ಮುಖಿಯಾಗಿರಿ, ನಗುಮುಖದಿಂದಿರಿ. ನೀವು ನಗನಗ್ತಾ ಏನು ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಸಾಕಷ್ಟು ಒಳ್ಳೆ ಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಸಾಧ್ಯವಾದರೆ ಕೃಷ್ಣ ವರ್ಣದ ಗೋಮಾತೆ ಅಂದರೆ ಕಪ್ಪು ಬಣ್ಣದ ಆಕಳನ್ನು ನೋಡಿ ಆಕಳನ್ನು ದರ್ಶನ ಮಾಡೋದಾಗಲಿ, ಆಕಳಿಗೆ ಇಷ್ಟು ಗೋಗ್ರಾಸವನ್ನು ಕೊಡ್ತಕ್ಕಂಥದ್ದು, ಆ ಗೋಗ್ರಾಸವನ್ನು ಕೊಟ್ಟಾಗ ಅದರ ಭುಜದ ಭಾಗವನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ತಾವು ತೆಗೆದುಕೊಳ್ಳುವಂತಹ ನಿರ್ಣಯ,
ತಾವು ಮಾಡುವಂಥ ಕೆಲಸ ಕಾರ್ಯಗಳು ತಮ್ಮದೇ ಆದಂಥ ಒಂದು ಸ್ಥಾನಮಾನಕ್ಕೆ ಮತ್ತಷ್ಟು ಅಭಿವೃದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಯಾಕೆಂದರೆ ಶನಿಯ ದೃಷ್ಟಿಕೋನದಿಂದ ಒಂದಿಷ್ಟು ಬೆಳಕನ್ನು ಕಾಣ್ತಾ ಇದ್ದೀರಿ. ಏನೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನೋಡಿದ್ರಿ, ಯಾವೆಲ್ಲ ಅವಮಾನಗಳನ್ನು ನೋಡಿದ್ರಿ, ಯಾವೆಲ್ಲ ಸಮಸ್ಯೆಗಳನ್ನು ಕಂಡು ಕೈಲಿರ್ತಕ್ಕಂಥ ಹಣಕಾಸನ್ನು ಕಳ್ಕೊಂಡು ಇಲ್ಲದ ತೊಂದರೆ ತಾಪತ್ರೆಗೆ ಈಡಾಗಿರ್ತಕ್ಕಂಥ ಪರಿಸ್ಥಿತಿ ಎಲ್ಲವೂ ಮುಗೀತು. ಇನ್ನು ಮುಂಬರ್ತಕ್ಕಂಥ ದಿನಗಳು ಒಂದು ಶ್ವೇತವರ್ಣದ ಕುದುರೆ ಮೇಲೆ ಕೂತು ತಮ್ಮ ಪಯಣವನ್ನು ಬೆಳೆಸುವಾಗ ಇರುವಂತಹ ಆನಂದ, ಆ ಆನಂದವನ್ನು ಈಗ ತಾವು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲದಲ್ಲಿದೆ. ಹಾಗಾಗಿ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಧೈರ್ಯದಿಂದ ಮುಂದೆ ನಡೀರಿ. ಯಾರೊಬ್ಬರು ಏನೋ ಅಂತಾರೇನೋ, ಯಾರೋ ಏನೋ ನಮ್ಮನ್ನು ಛೇಡಿಸ್ತಾರೇನೋ, ಅಥವಾ ನಾನು ಮಾಡೋ ಕೆಲಸವನ್ನು ನೋಡಿ ಮತ್ತೇನಾದ್ರು ತೊಂದರೆಗೀಡಾಗುವಂಥ ಪರಿಸ್ಥಿತಿ ನಡೆಸ್ತಾರೇನೋ, ಯಾರು ಯಾವುದೇ ತೀರ್ಮಾನ ಮಾಡಿದ್ರೂ ಕೊಡುವನು ಮಾಲೀಕ ಮೇಲೊಬ್ಬ ಇದ್ದಾನೆ. ಭಗವಂತ ಆತನ ಕೃಪೆಯಿಂದ ಮಾತ್ರ ನಿಮ್ಮ ರಾಶಿ ಫಲದಲ್ಲಿ ನಿಮ್ಮ ಭವಿಷ್ಯ ನಡೀತಾ ಇರುತ್ತೆ. ಹಾಗಾದ್ರಿಂದ ಯಾರೊಬ್ಬರು ಏನೋ ಅಂತಾರೆ ಅಂತ ನೀವು ಚಿಂತನೆ ಮಾಡೋದಿರ, ಧರ್ಮ ಮಾರ್ಗದಲ್ಲಿ ನಡೆದು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ. ನೀಲಾಂಜನ ಸಮಾಭಾಸಂ ರವಿಪುತ್ರ ಮೆಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಹೀಗೆ ಶನೇಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡ್ತಾ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವ ಯೋಗದಲ್ಲಿ ತಾವಿದ್ದರೆ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ನೀವೇನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವೂ ಇದೆ. ಹಾಗೆ ನಿಮಗೆ ಅರಿವಿಲ್ಲದಂಥ ರೀತಿ ಒಂದು ಸಮಸ್ಯೆಗೆ ಸಿಲುಕೊಳ್ಳುವಂಥ ಪರಿಸ್ಥಿತಿಯೂ ಎದುರಾಗ್ತಾ ಇದೆ. ಹಾಗಾಗಿ ಹೇಗಿರಬೇಕು, ಹೇಗೆ ನಡ್ಕೊಳ್ಬೇಕು, ಯಾವ ಕ್ರಮವನ್ನು ಅನುಸರಿಸಬೇಕು, ಅದು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕು. ಯಾವುದೇ ಒಂದು ಕೆಲಸ ಆದರೂ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಏನು ಶ್ರಮಿಸ್ತೀರೋ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯ ಯೋಗ ಫಲದಲ್ಲಿ ಭಗವತಿಯ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೆ, ತುಂಬ ಸಣ್ಣ ವಿಚಾರ ಬೇಕು ಬೇಡ ಯಾವುದೂ ಸರಿಯಾಗಿ ಆಲೋಚನೆ ಮಾಡೋದಿಲ್ಲ, ಆದರೆ ಸಮಸ್ಯೆ ತಂದುಕೊಳ್ಳುವಂಥದ್ರಲ್ಲಿ ನೀವು ನಿಪುಣರಾಗಿಬಿಡ್ತೀರಿ. ಅದಕ್ಕೋಸ್ಕರನೇ ಮೊದಲು ಭಗವತಿಯನ್ನು ಪ್ರಾರ್ಥನೆ ಮಾಡಿ. ಯಾದೇವಿ ಸರ್ವೋದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಶುಕ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನಕ್ಕೆ, ಬುಧ ಅಂದರೆ ಬುದ್ಧಿ ಚೈತನ್ಯವನ್ನು ಕೊಡ್ತಕ್ಕಂಥವನು, ಶುಕ್ರ ಅಂದರೆ ನಿಮ್ಮ ವರ್ಚಸ್ಸನ್ನು ತೇಜಸ್ಸನ್ನು ವೃದ್ಧಿಸ್ತಕ್ಕಂಥವನು. ಇದಕ್ಕೆ ಒಂದು ಶ್ವೇತವರ್ಣದ ಕರವಸ್ತ್ರವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಇದರಿಂದ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಕೊಟ್ಟು ತೆಗೆದುಕೊಳ್ತಕ್ಕಂಥ ವ್ಯವಹಾರಗಳು ಮಾಡುವಾಗ, ಕೆಲವು ಟ್ರಾನ್ಸಾಕ್ಷನ್ಸ್ ಮಾಡುವಾಗ, ಮನೆಯಲ್ಲಿರ್ತಕ್ಕಂಥ ಹಿರಿಯರು ಆತ್ಮೀಯರು ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರು ಕೆಲವು ಮಾರ್ಗದರ್ಶಕರು ಹೇಳುವಂಥ ಮಾತನ್ನು ಸಹಿತ ಆಲಿಸ್ದಿರ ನಿಮ್ಮದೇ ಆದ ದಾರಿಯಲ್ಲಿ ನೀವು ನಡೆಯೋದ್ರಿಂದ ಇಲ್ಲಿ ವ್ಯತ್ಯಾಸ ಕಾಣ್ತೀರಿ. ಛಲದಿಂದ ಹಠದಿಂದ ತಾವು ಏನು ಸಂಕಲ್ಪ ಮಾಡಿದ್ರು, ಯಾವ ಕಾಯಕವನ್ನು ಹೇಗೆ ಬದಲಾಯಿಸ್ಕೊಂಡು ಜೀವನವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೋದಾದರೂ ಅದಕ್ಕೆ ಹೆಚ್ಚು ಅರ್ಥವಿದೆ. ಯಾವತ್ತು ವ್ಯಕ್ತಿ ತಾನು ಹಾಕುವ ಹೆಜ್ಜೆಗೆ ಒಂದು ದೈವ ಸಂಕಲ್ಪ ಇರಬೇಕು, ದೇವರ ಕೃಪೆ ಇರಬೇಕು, ಹಿರಿಯರ ಆಶೀರ್ವಾದ ಬೇಕು. ಹಾಗೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು. ನೀವು ಮಾಡುವಂತಹ ಪ್ರತಿಯೊಂದು ಕಾಯಕವೂ ಅರ್ಥೈಸ್ಕೊಂಡೇ ಮಾಡಬೇಕು. ಹಣಕಾಸಿನ ವಿಚಾರ ಇರಲಿ, ವ್ಯಾಪಾರ ಇರಲಿ, ವ್ಯವಹಾರಗಳಾಗಿರಲಿ, ಯಾವುದೇ ಕೆಲಸ ಕಾರ್ಯ ಆಗಿರಲಿ, ನೀವೇನು ಚಿಂತನೆ ಮಾಡ್ತೀರಿ ಆ ಚಿಂತನೆಗೆ ತಕ್ಕ ಫಲ ಇರಲಿ. ಹಾಗೆ ವೃತ್ತಿಯಲ್ಲಿ ಎಲ್ಲರಿಗೂ ಸಹಿತ ಅಭಿವೃದ್ಧಿ ಸಿಗುವಂಥದ್ದಾಗಿರಲಿ, ಗಣಪತಿಯ ಪ್ರಾರ್ಥನೆ ಮಾಡುವಂಥದ್ದಾಗಿರಲಿ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಕೃಪಾಶೀರ್ವಾದದಿಂದ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಳುವಂಥದ್ದಾಗಿರಲಿ. ಸತ್ಯಾಸತ್ಯತೆಗಳನ್ನು ಅರ್ಥ ಪಡ್ಕೊಂಡು ಅದರಂತೆ ಒಳ್ಳೆಯ ಒಂದು ಹೆಜ್ಜೆ ಮುಂದಾಕಿದ್ರೆ ಲಾಭವಿದೆ. ಈ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡ್ಕೊಳ್ಳಿ, ಶಾಂತಿ ಸಮಾಧಾನವನ್ನು ಸಿದ್ಧಿಪಡಿಸ್ಕೊಳ್ಳಿ. ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡಿ. ದೂರವಾರ ಪ್ರಯಾಣದ ಬಗ್ಗೆ ಇದ್ದರೆ ಆಲೋಚನೆ ಮಾಡಿ, ಯಾವುದು ಸರಿ ತಪ್ಪು ಅಂತ ಸರಿಯಾದ ತೀರ್ಮಾನ ತಗೊಳ್ಳಿ. ಎಲ್ಲ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಈ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಮನೆ ಪರಿಸರದಲ್ಲೂ ಸುತ್ತಮುತ್ತ ಎಲ್ಲಾದರೂ ಒಂದು ಗ್ರಾಮ ದೇವತೆ ಇದ್ದರೆ ಇಷ್ಟು ಮಂಗಳ ದ್ರವ್ಯಗಳನ್ನು ಕೊಟ್ಟು ನಮಸ್ಕಾರ ಮಾಡಿ. ವೃತ್ತಿ ಧರ್ಮದಲ್ಲಿ ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೋದು, ವ್ಯಾಪಾರ ವ್ಯವಹಾರಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು, ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ಬೋದು, ಹೊಸ ಕೆಲಸಗಳ ಬಗ್ಗೆ ಯೋಚನೆ ಮಾಡ್ಬೋದು. ನಿಮ್ಮ ರಾಶಿ ಫಲದಲ್ಲಿ ಹಿರಿಯರ ಮಾರ್ಗದರ್ಶನ ಇದೆ, ನಿಮ್ಮ ಕಾಯಕವಿದೆ, ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಇಷ್ಟೆಲ್ಲ ಲಾಭ ಇರತಕ್ಕಂಥದ್ರಿಂದ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ. ಸಿಕ್ಕುವಂಥ ಸ್ಥಾನಮಾನ ಮತ್ತಷ್ಟು ಜವಾಬ್ದಾರಿತವಾದಂಥ ಕೆಲಸ, ಯಾವುದೇ ಒಂದು ಸಭೆ ಸಮಾರಂಭದಲ್ಲಾದರೂ ನಿಮಗೆ ಸಿಗುವಂಥ ಒಂದು ಸ್ಥಾನಮಾನ 4-6 ಜನಗಳ ಮಧ್ಯದಲ್ಲಿ ನಿಮ್ಮನ್ನು ಗುರುತಿಸ್ತಕ್ಕಂತಹದ್ದು, ನಿಮ್ಮ ವರ್ಚಸ್ಸನ್ನು ಬೆಳೆಸ್ತಕ್ಕಂತಹದ್ದು, ತಮ್ಮ ಮುಖಕ್ಕೊಂದು ಆಕರ್ಷಣೆ ಬರ್ತಕ್ಕಂತಹದ್ದು, ತಾವು ಮಾಡುವಂಥ ಕೆಲಸವನ್ನು ಗುರುತಿಸಿ ನಿಮಗೊಂದು ಸ್ಥಾನಮಾನವನ್ನು ಕಲ್ಪಿಸುವಂಥ ಯೋಗಫಲ ಭವಿಷ್ಯತ್ತಲ್ಲಿದೆ. ಸಾಧ್ಯವಾದಷ್ಟು ದೇವಿಯನ್ನು ಪ್ರಾರ್ಥನೆ ಮಾಡಿ. ಯಾದೇವಿ ಸರ್ವೋದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಪ್ರಾರ್ಥನೆ ಮಾಡಿ. ಸರಿಯಾದ ಸ್ಥಾನ ನನಗೆ ಸಿಗುತ್ತೋ ಇಲ್ವೋ ಎಂಬತಕ್ಕಂಥದ್ದರ ಆಲೋಚನೆ ಇರುತ್ತೆ. ಆದರೆ ಒಮ್ಮೆ ಭಗವಂತ ಕಣ್ತೆಗೆದು ನೋಡಿದ್ರೆ ಎಂತಹ ಅಸಾಧ್ಯವಾದಾದರೂ ಅದು ಸಾಧನೆ ಆಗುತ್ತೆ. ಅಂತಹ ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.